ಇನ್ನು ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. 6 ತಿಂಗಳಿಂದ ನಾನು ಪಕ್ಷದಿಂದ ದೂರ ಇದ್ದೀನಿ, ಎಚ್ ಡಿಗೆ ಸುಮ್ಮನೆ ಅಭಿಪ್ರಾಯ ಕೇಳ್ತೀನಿ ಅಂತಾರಷ್ಟೇ, ಕೇಳಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನೇ ಮಾಡ್ತಾರೆ, ಯಾರ ಮಾತನ್ನೂ ಕೇಳಲ್ಲ ಅವರು. ಶಾಸಕರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಇಲ್ಲಿ. ಇದು ದೇವೇಗೌಡರ ಮಾತು. ಮೈಸೂರಿನಲ್ಲಿ ಜಿ ಟಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು 6 ತಿಂಗಳು ನಾನು JDS ಸಭೆಯಿಂದ ದೂರ ಇರ್ತೀನಿ. ನನ್ನ ಮನೆ ಜವಾಬ್ದಾರಿ, ನನ್ನ ಕ್ಷೇತ್ರದ ಜವಾಬ್ದಾರಿ ಇದೆ. ನಾನು JDSನಿಂದ ದೂರ ಇರ್ತೀನಿ ಇನ್ನೂ 6 ತಿಂಗಳು. ಬೇರೆ ಬೇರೆ ಜವಾಬ್ದಾರಿಗಳಿದೆ, ಅದನ್ನು ನಿಭಾಯಿಸಬೇಕಾಗಿದೆ ನಾನು. ಹಾಗಾಗಿ ಪಕ್ಷದಿಂದ, ಪಕ್ಷದ ಚಟುವಟಿಕೆಯಿಂದ ನಾನು ದೂರ ಅಂತಾರೆ GTD. ಹೇಳಿದ್ದೀನಿ ನೇರವಾಗಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಮನೆಗೆ ಬಂದಿದ್ದರು. ಆವಾಗ ಅವ್ರು ಬಂದಿದ್ದಾಗ, ನೋಡಪ್ಪ, ನಾನು ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲ್ಲ. ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಭಾಗವಹಿಸಲೇಬೇಕು ಅಂತ ಕೇಳಿದ್ರು ಅವರು. ನಾನು ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ತವ್ರೆಲ್ಲರೂ ಕೂಡ, ನಾನು ಯಾರನ್ನ ಮಾಡಿದೆ ಅವರೆಲ್ಲರೂ ಕೂಡ ನನಗೆ ವಿರುದ್ಧವಾಗಿ ನಿಂತಿದ್ದಾರೆ. ಈ ಜಿಲ್ಲಾ ಪಂಚಾಯತಿಗಳಲ್ಲಿ ಗೆಲ್ಲಿಸಿ ನಿಂತ್ಕೊಂಡು ಮಾಡಿ ನಾನು ಯಾಕಪ್ಪ ಎದುರಾಕಬೇಕು, ಅದಕ್ಕೂ ತಲೆ ಹಾಕಲ್ಲ ಅಂತ ಹೇಳಿದೆ. ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅಲ್ಲ, ಯಾಕಂದ್ರೆ ರಾಜ್ಯಾಧ್ಯಕ್ಷರು ಆಗಬೇಕು, ಕೆಲವೊಂದು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಜಿ ಟಿ ದೇವೇಗೌಡರ ನಿಲುವೇನಿದೆ? ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ಸಸ್ಪೆಂಡ್ ಮಾಡೋಕ್ಕೆ ತಾಕತ್ತು ಬೇಕು, ಡಿಸ್ಮಿಸ್ ಮಾಡೋಕ್ಕೆ ದಮ್ ಇರಬೇಕು. ಈ ಮಾತನ್ನು ಹೇಳಿದರೆ GTD. ಈ ಮಾತನ್ನು ಯಾರಿಗೆ ಹೇಳಿದರು? ಪರೋಕ್ಷವಾಗಿ ಜಿ ಟಿ ದೇವೇಗೌಡರು HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯತ್ನಾಳ್ ಹೆಸರು ಹೇಳ್ತಾ, ಯತ್ನಾಳ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ನನ್ನ ಮೇಲಾಗಲಿ, ಯತ್ನಾಳ್ ಮೇಲಾಗಲಿ ಕ್ರಮ ಕೈಗೊಳ್ಳಲಿಕ್ಕೆ ನಾಯಕರಿಗೆ ತಾಕತ್ತು ಬೇಕು, ದಮ್ ಬೇಕು ಅಂತ ಹೇಳಿದ್ದಾರೆ. ಪಾರ್ಟಿ ದಮ್ ಬೇಕಲ್ಲ, ಯಾವನ್ಗಾರು ಅಷ್ಟು ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗಲೇ ದಮ್ ಬೇಕು, ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡು ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನಾನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರೊಳಗೆ. ಪಾರ್ಟಿ ದಮ್ ಬೇಕಲ್ಲ, ಯಾವನ್ಗಾರು ಅಷ್ಟು ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗಲೇ ದಮ್ ಬೇಕು, ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡು ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನಾನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರೊಳಗೆ. ಪಾರ್ಟಿ ದಮ್. ನೋಡಿ, ಇದು ಜಿ ಟಿ ದೇವೇಗೌಡರ ಮಾತು.